ಇಷ್ಟೋ ದಿನಗಳ ಕಾಲ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗಡೆ ನಡೆದಿರತಕ್ಕಂಥ ಗೊಂದಲಕ್ಕೆ ಎಐಸಿಸಿ ಅಧ್ಯಕ್ಷರೇ ಬೆಂಗಳೂರಿಗೆ ಬಂದು 3-4 ದಿನಗಳ ಕಾಲ ಎಲ್ಲರನ್ನೂ ಕರೆದು ಮಾತುಕತೆ ಮಾಡಿ ಇದು ಪರಿಹಾರ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನ್ನ ಕೈಯಲ್ಲಿ ಏನೂ ಇಲ್ಲ, ನನಗೆ ಬಹಳ ಬೇಜಾರಾಗಿದೆ, ನಾನು ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತೇಳಿ ಇಲ್ಲಿಂದ ಹೊರಟು ಹೋದರು. ಆವತ್ತಿನಿಂದ ಎಐಸಿಸಿನೇ ಅಧ್ಯಕ್ಷರೇ ಹೈಕಮಾಂಡ್ ಇರುವಾಗ ಇವ್ರು ಯಾಕೆ ಈ ರೀತಿಯ ಮಾತಾಡಿ ಹೋದ್ರು ಅಂತೇಳಿ ಇಡೀ ರಾಜ್ಯದ ಜನರಿಗೆ ಒಂದು ರೀತಿಯ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಈಗ ಆ ಕನ್ಫ್ಯೂಷನ್ ಏನು ಅನ್ನೋದು ಕ್ಲಿಯರ್ ಆಗೋಯ್ತು. ಯಾರು ಹೈಕಮಾಂಡ್ ಅಂತಂದ್ರೆ ಮಾನ್ಯ ವೇಣುಗೋಪಾಲ್ ಅವರು, ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಎಐಸಿಸಿ ಅಧ್ಯಕ್ಷರಿಗಿಂತ ದೊಡ್ಡವರು ಹೈಕಮಾಂಡ್ ಅಂತ ಈಗ ಅರ್ಥವಾಯಿತು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೋಗಿ ಇವತ್ತು ಅವ್ರನ್ನೇ ಭೇಟಿ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಭೇಟಿ ಮಾಡಿದ್ದಾರೆ. ಅಂದಮೇಲೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ವೇಣುಗೋಪಾಲ್ ಅವರು ಇವತ್ತು ಹೈಕಮಾಂಡ್ ಅನ್ನೋದು ಜನರಿಗೆ ಅರ್ಥ ಆಯಿತು. ಅಂದರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಗೊತ್ತಾಯ್ತಾ ಇಲ್ಲ. ಈಗ ಯಾವುದೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇವತ್ತು ಹೈಕಮಾಂಡ್ ಅನ್ನೋದು ಇದೆ, ಪವರ್. ಯಾಕೆ ಈ ದೇಶವನ್ನು ನಡೆಸಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಕೈಯಲ್ಲಿ ಇವತ್ತು ಬಂಡವಾಳ ಇಲ್ಲ. ಆ ಕಾರಣಕ್ಕೆ ಬಂಡವಾಳ ಇರ್ತಕ್ಕಂಥ ಒಂದೇ ಒಂದು ರಾಜ್ಯ ಅವರ ಕೈಯಲ್ಲಿರೋದು ಅದು ಕರ್ನಾಟಕ. ಈಗ ವೇಣುಗೋಪಾಲ್ ಅವರಲ್ಲಿ ಕುಳಿತು 2-3 ಗುಂಪುಗಳಿವೆಯಲ್ಲ, ಅದನ್ನು ಕರೀತಾ ಇದ್ದಾರೆ. ಯಾವ ಗುಂಪು ಎಷ್ಟು ಬಾಳಿಕೆ ಬರುತ್ತೆ ಮೊದಲೇ ಮಾಡಿ. ಮೊದಲು ಏನೋ ATM ಮಾಡ್ಕೊಂಡಿದ್ರಲ್ಲ, ಅವ್ರು ATM ಲೀಡರ್ ಬೇರೆ ಇದ್ರು, ಆ ಜನರಲ್ ಸೆಕ್ರೆಟರಿ ಬೇರೆ. ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಇವರು ಈಗ ಆಯ್ತು, ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ, ಮತ್ತೆ ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ. ಅದರಿಂದಾಗಿ ರಾಜ್ಯದ ಹಿತವನ್ನ ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು, ಚೇರ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಂಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿಯನ್ನು ಗಂಭೀರ ಮಾಡಿದ್ದಾರೆ. ಜೊತೆಗೆ ಅನೇಕ ಸಮಸ್ಯೆಗಳಿವೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳುವವರಿಲ್ಲ, ದಲಿತರ ಬಗ್ಗೆ ಚಿಂತೆ ಇಲ್ಲ. ದಲಿತರನ್ನಂತೂ ಅವರಿಗೆ 3 ಕಾಸು ಸಿಗದಂತೆ ಈ ಸರ್ಕಾರ ಬಂದ ದಿವಸದಿಂದ ಭಾಷಣ ಮಾಡ್ತಾರೆ ಹೊರತು ದಲಿತರ ಯೋಗಕ್ಷೇಮವನ್ನು ವಿಚಾರಿಸಿದವರು ಒಬ್ಬರೂ ಇಲ್ಲ. ಹೋಗಲಿ, ದಲಿತ ಲೀಡರ್ಗಳೇ ಇದ್ದಾರೆ ಪಕ್ಷದಲ್ಲಿ, ಅವರು ಕೂಡ ಮಾತಾಡಲ್ಲ. ಯಾಕೆಂತಂದ್ರೆ ಅವರಿಗೆ ಕಾಂಗ್ರೆಸ್ ಉಳಿಯೋದು ಮುಖ್ಯವೇ ಹೊರತು ಅವರ ಸಮುದಾಯ ಉಳಿಯುವಂಥದ್ದು ಮುಖ್ಯ ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಇನ್ನೇನು 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗುವಂಥದ್ದಿದೆ. ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ವರ್ಷಕ್ಕೆ 1 ಸಾರಿ ಚಳಿಗಾಲದ ಅಧಿವೇಶನವನ್ನು ಅಲ್ಲಿ ಮಾಡ್ತೇವೆ. ಆದರೆ ಈಗಾಗಲೇ 31 ಬಿಲ್ಗಳು ರೆಡಿ ಇವೆ ಅಂತೇಳಿ ಮೊದಲು ಬಂತು. ಈಗ ಇವತ್ತು ಬೇರೆ ಹೇಳಿದ್ದಾರೆ 21 ಬಿಲ್ಗಳು ಬೇರೆ ರೆಡಿಯಾಗಿದೆ ಅಂತ. ಅಂದ್ರೆ ಇದು ಬಿಲ್ ಪಾಸ್ ಅಧಿವೇಶನ ಮಾತ್ರನಾ? ನಡೆಯೋದೇ 9-10 ದಿವಸಗಳು. ಇದರಲ್ಲಿ ಕರ್ನಾಟಕದ ಈ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇವತ್ತು ನೋಡಿ ನೀವು, ಅವರೇನು ಕಾಗೆ ಅವರು, ರಾಜು ಕಾಗೆ ಅವರು, ನಮಗೆ ಸಪರೇಟ್ ಸ್ಟೇಟ್ಗೆ ನಾವು ಒತ್ತಾಯ ಮಾಡ್ತೀವಿ ಅಂತಂದ್ರು. ಯಾಕಂದ್ರು ನಿಮ್ಮದೇ ಪಾರ್ಟಿಯವರು. ಅಂದ್ರೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಮೇಲೆ ಈಗಾಗಲೇ ಅವರು ಆಪಾದನೆ ಮಾಡಿದ್ದಾರೆ. ಈ ಆಪಾದನೆಗೆ ನೀವು ಉತ್ತರ ಕೊಡಬೇಕು.
ನೀವು ತಾರತಮ್ಯ ಮಾಡಿದರೆ ಈ ರೀತಿಯ ಕೂಗು ಹೆಚ್ಚಾಗುತ್ತೆ. ಅದರಲ್ಲೂ ಕಾಂಗ್ರೆಸ್ಸು ರಾಜ್ಯ ಒಡೆಯೋದ್ರಲ್ಲಿ, ದೇಶ ಒಡೆಯೋದ್ರಲ್ಲಿ ನಿಪುಣರು. ಇದೇ ರೀತಿ ಉತ್ತರ ಪ್ರದೇಶವನ್ನು ಒಡೆದ್ರು, ಛತ್ತೀಸ್ಗಢವನ್ನು ಒಡೆದ್ರು, ಈ ಕಡೆ ಆಂಧ್ರ ಒಡೆದ್ರು. ಈಗ ಕರ್ನಾಟಕವನ್ನು ಒಡೆಯಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದ ಕಾಂಗ್ರೆಸ್ ಅಂತಕ್ಕಂಥ ಪ್ರಶ್ನೆ ಮೂಡ್ತದೆ. ಆದ್ದರಿಂದ ಈ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ನೀವೊಂದು ವಿಶೇಷ ಇದನ್ನು ಕರೀರಿ, ಇಲ್ಲಿ ಅಧಿವೇಶನವನ್ನು ಕರೀರಿ, ನಮ್ದೇನು ಪ್ರಶ್ನೆ ಇಲ್ಲ. ನೀವು ಎಷ್ಟು ಬೇಕಾದರೂ ಅಭಿವೃದ್ಧಿ ಪರವಾಗಿ ನೀವು ಬಿಲ್ಗಳನ್ನು ತಂದರೆ ನಾವು ಸಹಕರಿಸಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳನ್ನು ತಗೊಂಡೋಗಿ ನೀವು ಬೆಳಗಾವಿಯಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದರಿಂದ ತಾರತಮ್ಯ ಮಾಡ್ತೀರಿ ಅಂತಲೇ ಅವರಿಗೆ ಅರ್ಥ ಆಗುತ್ತೆ. ಆಗ ಈ ರೀತಿಯ ಕ್ಲಾಶು ಯಾವಾಗಲೂ ಆಗ್ತಾ ಇರ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಮಾನ್ಯ ಎಚ್ ಕೆ ಪಾಟೀಲ್ರು, ನಾನು ಏನೋ ಅಂದ್ಕೊಂಡಿದ್ದೆ, ಅವರು ಅದೇ ಭಾಗದ ನಾಯಕರಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಕಾನೂನು ಮಂತ್ರಿಗಳಾಗಿ ಅವರೇ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನು ಮಾಡ್ತಾ ಇದ್ದಾರೆ, ತಾರತಮ್ಯಗಳನ್ನು ಮಾಡ್ತಿದ್ದಾರೆ. ಯಾಕೆ ಅವರ ಮನಸ್ಸಿನಲ್ಲಿ ಈ ರೀತಿ ಬಂದಿದೆ? ನನಗನ್ನಿಸ್ತದೆ ಇವತ್ತು ಉತ್ತರ ಕರ್ನಾಟಕ ಹಿಂದುಳಿದಿರಲಿಕ್ಕೆ, ಉತ್ತರ ಕರ್ನಾಟಕ ಈ ರೀತಿ ತಾರತಮ್ಯ ಆಗಲಿಕ್ಕೆ ಉತ್ತರ ಕರ್ನಾಟಕದ ನಾಯಕರೇ ಜವಾಬ್ದಾರರು. ಅದನ್ನು ಅವರು ಯೋಚನೆ ಮಾಡಬೇಕು. ಇವತ್ತು ಕಲ್ಯಾಣ ಕರ್ನಾಟಕದ ಭಾಗ ಯಾವ ಇಬ್ಬರು ಮುಖ್ಯಮಂತ್ರಿಗಳಾದರೂ ಅಲ್ಲಿ, ಆದರೂ ಕೂಡ ಯಾಕೆ ಹಿಂದುಳಿದಿದೆ? ಕಿತ್ತೂರು ಕರ್ನಾಟಕವೂ ಕೂಡ ಯಾಕೆ ಇವತ್ತು ಆ ಪರಿಸ್ಥಿತಿಯಲ್ಲಿದೆ? ಯಾವತ್ತಾದರೂ ಯೋಚನೆ ಮಾಡಿದಾರ ಅಲ್ಲಿನ ಜನರು ಅಥವಾ ಮುಖಂಡರುಗಳು? ಇವತ್ತು ತಾರತಮ್ಯ ಆಗ್ತಿದ್ರೆ ಅದು ಅವರದೇ ಕಾರಣ ಇದೆ. ಆದ್ದರಿಂದ ಅವರು ಎಚ್ಚೆತ್ತುಕೊಳ್ಬೇಕು. ಯಾರು ಈ ರೀತಿ ತಾರತಮ್ಯ ಮಾಡ್ತಾರೋ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು.